ಹಾಸನ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರ ಗಂಭೀರವಾಗಿದ್ದು ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಸುಳ್ಳು ವರದಿ ನೀಡೋದನ್ನ ಬಿಟ್ಟು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ರೈತರ ಹಿತ ಕಾಪಾಡಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಶಾಸಕ ಎಚ್ ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು ಸಚಿವ ಕೆ ಎಂ ಶಿವಲಿಂಗೇಗೌಡ ಅವರ ಬರ ಅಧ್ಯಯನ ಪ್ರವಾಸವನ್ನ ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ಆದ್ರೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಕರಾಳವಾಗಿದ್ರು ಕೂಡ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನ ಸರ್ಕಾರಕ್ಕೆ ನಿಖರವಾಗಿ ತಿಳಿಸದೆ ಅದನ್ನ ಮುಚ್ಚಿಡ್ತಾ ಇದ್ದಾರೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಸತ್ಯಾಂಶ ಮರೆಮಾಚುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಬರದಿಂದ ತೀವ್ರ ಸಂಕಷ್ಟದಲ್ಲಿರುವ ರೈತರ ಅನುಕೂಲಕ್ಕೆ ಕೂಡಲೇ ನೀರಾವರಿ ನಾಲೆಗಳಿಗೆ ನೀರನ್ನ ಹರಿಸಬೇಕು. ಕಳೆದ ವರ್ಷ ಬೆಳೆ ವಿಮೆ ಹಣ ಇದುವರೆಗೂ ಕೂಡ ರೈತರಿಗೆ ತಲುಪಿಲ್ಲ. ಇದ್ರ ಜೊತೆಗೆ GPS ಯಂತ್ರಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ ಕಾರಣ ಬೆಳೆ ಸಮೀಕ್ಷೆಗೆ ತೊಂದರೆ ಆಗ್ತಾ ಇತ್ತು. ನಿಜವಾದ ಬೆಳೆ ಹಾನಿಯಾಗಿರುವ ಪ್ರದೇಶಗಳಿಗೆ ಮಾತ್ರ ತಕ್ಷಣ ಪರಿಹಾರವನ್ನು ಒದಗಿಸಬೇಕು ಅಂತ ಹೇಳಿದ್ದಾರೆ. ಇನ್ನು SIR ಪ್ರಕ್ರಿಯೆಯ ಕುರಿತು ಮಾತನಾಡಿರ್ತಕ್ಕಂಥ ಅವರು ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಯಾವುದೇ ರಾಜಕೀಯ ಅಥವಾ ಸರ್ಕಾರದ ಒತ್ತಡಕ್ಕೆ ಮಣಿಬಾರದು. ಚುನಾವಣಾ ಆಯೋಗದ ಮಾರ್ಗಸೂಚಿ ಹಾಗೂ ನ್ಯಾಯಾಲಯದ ನಿರ್ದೇಶನದಂತೆ ಸಂಪೂರ್ಣ ಪಾರದರ್ಶಕವಾಗಿ ನಿಯಮಾನುಸಾರ ಕಾರ್ಯನಿರ್ವಹಿಸಬೇಕು ಅಂತ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನಾವು ಡೈರಿ ಮತ್ತು ಜಿಲ್ಲಾ ಬ್ಯಾಂಕ್ ಇಬ್ಬರು ಸೇರಿ ರೈತರು ಇವತ್ತು ಮಳೆ ಹೋಗಿದೆ. ಸುಮಾರು ಹಿಂದೆ ಆಲೂಗೆಡ್ಡೆ ಬೆಳೆ ಬೆಳೀತಾಯಿದ್ರು. ಇವತ್ತು ಆಲೂಗೆಡ್ಡೆ ಬೆಳೆ 3,000 ಹೆಕ್ಟೇರಲ್ಲಿ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೆಯೋರು ನಂಬರು. ಈಗ 2,000ಕ್ಕೆ ಬಂದೈತೆ. 2,000 ಎಕರೆ ಏನು ಸರ್? 2,000 3,000 ಎಕರೆ ಕೊಡಪ್ಪ ತಿಂಡಿ ಎಲ್ಲ 2,000 ಎಕರೆ ಬಂದಿರ್ಬೋದು. ಇನ್ನು ಜೋಳ 2,20,000 ಹೆಕ್ಟೇರಲ್ಲಿ ಜೋಳ ಬೆಳೆಯೋರು ಆಲೂಗೆಡ್ಡೆ ಬಿಟ್ಟ ತಕ್ಷಣ 2,20,000 3 ಲಕ್ಷ ಜೋಳ. ಇವತ್ತು ಅವ್ರು ಹೇಳೋದು 80,000 ಹೆಕ್ಟೇರ್ ಅಂತಾರೆ ಇವರು JD. ಪಾಪ ಒಳ್ಳೆ ಮನುಷ್ಯ JD, ನಾವೇನು ಅವ್ರ ಬಗ್ಗೆ ಹೇಳಲ್ಲ. ಆದರೆ ಪೂರ್ತಿ ಕ್ಲೀನಾಗಿ ತೊಳ್ಕೊಂಬರ್ಬೇಕು. ತಟ್ಟೆ ಎಲ್ಲ ಇಡೀ ಕೊಡಿ ಅವ್ರಿಗೆ. ಈ ಕಡೆ ಬಾ, ಆಮೇಲೆ ಒಂದು ಮಾತಾಡಿದ ಮೇಲೆ ಕೊಡಿ. ಇವತ್ತು ನಾನು ಹೇಳೋದು ಜಿಲ್ಲಾಡಳಿತಕ್ಕೆ ಕ್ಲೀನಾಗಿ ನಿಂತ್ಕೊಂಡು ಅಗ್ರಿಕಲ್ಚರ್ನವರು ವಸ್ತು ಇಲ್ಲದೆ ಹೋದರೆ ಎಂಥದ್ದು ಇದು ಹೇಳ್ತಾರಲ್ಲ ರಾಜರು ಮಾಡಲಪ್ಪ, ಯಾರು ಬೇಡ ಅಂತ ನಾನು ಮೊನ್ನೆನೇ ಏನು ಹೇಳಿದೆ, ಹೊಸ ಪರ್ವಿಲ್ದೆ ಹೋದರೆ ಏನು ಬೇಕಾದ್ರೂ ಮಾಡಲಪ್ಪ. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಎಂತೆಂಥ ಜಿಲ್ಲಾ ಮಿನಿಸ್ಟ್ರು ಎಂತೆಂಥ ನಾಯಕರನ್ನೆಲ್ಲ ನೋಡಿದ್ದೀವಿ. ಮಾಡಲಪ್ಪ, ಯಾರು ಬೇಡ ಅಂದರು. ಟೈಮ್ ಬಂದಾಗ ಎಲ್ಲದಕ್ಕೂ ಒಂದು ಉತ್ತರ ಕೊಡೋ ಕಾಲ ಬರುತ್ತೆ, ಆಗ ಹೇಳ್ತೀನಿ. ಈಗೇನು ಹೇಳಲ್ಲ. ಯಾರು ಭಯ ಯಾರನ್ನ ಹಿಡ್ಕೊಂಡಿದ್ದೀನ? ನಾನು ಯಾವ್ದಾದ್ರು ಕೇಸ್ ಹಾಕ್ಸೋಕೆ ಹೋಗಿದ್ದೀನ? ಈ ಸರ್ಕಾರ ಬಂದಮೇಲೆ ಆ ಗವಿಸ್ವಾಮಿಹಳ್ಳಿ ಅಂತ ಐತೆ ವಿಲೇಜು, ವಾರಗಟ್ಟಲೆ ಜೈಲಿಗೆ ಹಾಕ್ಯವ್ರು. ಏನೇನು ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೋ ನಾನು ಯಾಕೆ ಹೇಳಲಿ? ನನಗೆ ಬಂದಿದ್ದಾರಲ್ಲ ಸರ್, ನಿನ್ನೆ ಅಲ್ಲಿ ಬರ ಪರಿಹಾರ ಮಾಡಿ ಇದು ಏನು